ಕಾರ್ಯಕ್ರಮದಲ್ಲಿ ಸಿಟ್ಟಿಗೆದ್ದ ಬಾಳು ಬೆಳಗುಂದಿ. ಇಲ್ಲ, ನನಗೆ ಇನ್ಮೇಲೆ ಇವಳೊಂದಿಗೆ ಜೀವನ ಸಾಗಿಸೋಕೆ ಇಷ್ಟ ಇಲ್ಲ, ನನ್ನ ಜೀವನ ನನಗೆ ಬಿಟ್ಬಿಡಿ, ಇವಳನ್ನು ಮದುವೆ ಆದಾಗಿನಿಂದ ನಾನು ನರಕವನ್ನು ನೋಡಿದ್ದೇನೆ ಅನ್ನೋ ಮಾತನ್ನು ಇಲ್ಲಿ ಒಂದು ಬಾಳು ಬೆಳಗುಂದಿ ಅವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಈ ರೀತಿಯಾಗಿ ಹೇಳಿದ್ರು? ತುಂಬ ಅನ್ಯೋನ್ಯವಾಗಿ ಇದ್ದಂಥ ಜೋಡಿ ಇದು. ನಾವು ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಒಂದು ಮೊದಲಿನಿಂದವೂ ತುಂಬಾ ನೋಡಿದ್ದೇವೆ. ಸೊ ತುಂಬಾ ಅನ್ಯೋನ್ಯವಾಗಿದ್ದಂಥ ಜೋಡಿ. ಸೊ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು, ಏನಾಯಿತು ಇವರ ನಡುವೆ? ಸೊ ತುಂಬಾ ಒಂದು ಪ್ರೀತಿಸಿಬಿಟ್ಟು ಮದುವೆಯನ್ನು ಆದಂಥವ್ರು, ಮನೆಯಲ್ಲಿ ಎಲ್ಲರನ್ನ ಒಂದು ತುಂಬಾ ಇಷ್ಟಪಟ್ಟು ಮದುವೆಯನ್ನು ಆದಂಥವ್ರು. ಈ ಒಂದು ಮಾಲಾಶ್ರೀ ಆಗಲಿ ಬಾಳು ಬೆಳಗುಂದಿ ಆಗಲಿ ಇಬ್ಬರು ಕೂಡ ತುಂಬಾ ಇಷ್ಟಪಟ್ಟು ಮದುವೆಯನ್ನು ಆದಂಥವ್ರು. ಸೊ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು, ಏನಾಯಿತು? ತುಂಬಾ ಒಂದು ಗಂಭೀರವಾಗಿ ಮಾತನಾಡಿದ್ದಾದ್ರು ಯಾಕೆ? ಸೊ ಒಂದು ಬಾಳು ಬೆಳಗುಂದಿಯವರು ಕೋಪವನ್ನು ಮಾಡ್ಕೊಳ್ತಾರೆ ಅನ್ನೋ ಮಾತನ್ನು ಮಾಲಾಶ್ರೀ ಅವರು ಹೇಳಿದರು. ಯಾಕೆ, ಏನಾಗಿದೆ ಇವರ ನಡುವೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಬಾಳು ಬೆಳಗುಂದಿ ಒಂದು ಉತ್ತರ ಕರ್ನಾಟಕದ ಜಾನಪದ ಗೀತೆಯ ಒಂದು ಹಾಡುಗಾರ. ತುಂಬಾ ಒಂದು ಹೆಮ್ಮೆಯ ಪ್ರತಿಭೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕೆಪ್ಪ ಅಂತಂದರೆ ಈ ಇಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಚಿತ್ರಗೀತೆಗಳು ಕೂಡ ಅಷ್ಟೊಂದರ ಮಟ್ಟಿಗೆ ಹಿಟ್ ಆಗೋದಿಲ್ಲ, ಅಷ್ಟೊಂದರ ಮಟ್ಟಿಗೆ ವೈರಲ್ ಆಗೋದಿಲ್ಲ, ಅಷ್ಟೊಂದರ ಮಟ್ಟಿಗೆ ವ್ಯೂಸ್ ಬರೋದಿಲ್ಲ. ಒಂದು ಚಿತ್ರಗೀತೆಗಳಿಗಿಂತಲೂ ಹೆಚ್ಚಾಗಿ ವ್ಯೂಸ್ ಇವರ ಚಾನಲ್ನಲ್ಲಿವೆ. ಇವರ ಪ್ರತಿಯೊಂದು ಸಾಂಗ್ಗಳಿಗೂ ಕೂಡ ಮಿಲಿಯನ್ ಕ್ರೋರ್ಸ್ ಗಟ್ಟಲೆ ಒಂದು ವ್ಯೂಸ್ಗಳನ್ನು ಪಡೆದಿವೆ. ಸೊ ತುಂಬಾ ಒಂದು ಖುಷಿ ಆಗುತ್ತೆ ಒಂದು ಉತ್ತರ ಕರ್ನಾಟಕದ ಪ್ರತಿಭೆಗಳು ಈ ಥರ ಬೆಳೀತಾ ಇದ್ರೆ. ಸೊ ಇನ್ನು ಕೆಲವೊಂದಿಷ್ಟು ನ್ಯೂಸ್ಗಳು ಕೂಡ ಬರ್ತಾ ಇವೆ, ಒಂದು ಬಾಳು ಬೆಳಗುಂದಿಯವರು ಬಿಗ್ ಬಾಸ್ ಸೀಸನ್ 13ಗೆ ಹೋಗ್ತಾರೆ ಅಂತಕ್ಕಂಥದ್ದು. ಇನ್ನು ಕಾದು ನೋಡಬೇಕಾಗಿದೆ ಏನಾಗುತ್ತೆ, ಬಾಳು ಬೆಳಗುಂದಿಯವರು ಬಿಗ್ ಬಾಸ್ ಸೀಸನ್ 13ಗೆ ಹೋಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಇನ್ನು ನೋಡಬೇಕಪ್ಪ ಅಂತಂದ್ರೆ, ಮೊನ್ನೆ ಎಷ್ಟು ನಡೆದ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ತುಂಬಾನೇ ಒಂದು ಇವರಿಬ್ಬರ ನಡುವೆ ಕಲಹಗಳು ಉಂಟಾಗಿದ್ವು. ಸೊ ನನಗೆ ಈ ಜೀವನವೇ ಬೇಡ, ನಾನು ಮದುವೆ ಆದಾಗಿನಿಂದ ತುಂಬಾನೇ ಒಂದು ನರಕವನ್ನು ನೋಡಿದ್ದೇನೆ ಅನ್ನೋ ಮಾತನ್ನು ಕೂಡ ಬಾಳು ಬೆಳಗುಂದಿ ಅವರು ಹೇಳಿದ್ರು. ಒಂದು ಮಾಲಾಶ್ರೀ ಅವರು ತುಂಬಾನೇ ಒಂದು ಕಣ್ಣೀರನ್ನು ಕೂಡ ಹಾಕಿದ್ರು. ಇಲ್ಲ, ಅವರು ಯಾವಾಗಲೂ ಸೆಟ್ ಮಾಡ್ಕೊಳ್ತಾರೆ, ಸೊ ನಾನು ಏನು ಮಾಡಲಿ, ನಾನು ಏನೇ ಹೇಳಿದ್ರು ಕೂಡ ಸೆಟ್ ಮಾಡ್ಕೊಳ್ತಾರೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳಿದ್ರು. ಸೊ ಒಂದು ಮಾಲಾಶ್ರೀ ಅವರು ಹೇಳಿದ್ರು. ಅದಾದ ನಂತರ ಒಂದು ಬಾಳು ಬೆಳಗುಂದಿ ಅವರು ಏನು ಹೇಳ್ತಾರೆ ಅಪ್ಪ ಅಂತಂದ್ರೆ, ನಾನು ಯಾವುದೋ ಒಂದು ಹೊರಗಿನ ಟೆನ್ಷನ್ಗಳಿಗೆ ಸೆಟ್ ಮಾಡ್ಕೊಡ್ತೀನಿ, ಸೊ ಅದನ್ನು ಸಮಾಧಾನ ಮಾಡುವ ರೀತಿಯ ಗುಣಗಳು ಅವರಲ್ಲಿಲ್ಲ. ಸೊ ನಾನು ಸೆಟ್ ಮಾಡ್ಕೊಂಡ್ರೆ ಅವಳು ಕೂಡ ಸೆಟ್ ಮಾಡ್ಕೊಂಡು ಬಿಡ್ತಾಳೆ, ಅದಕ್ಕೆ ನನಗೆ ತುಂಬಾನೇ ಸೆಟ್ ಬರುತ್ತೆ ಅನ್ನೋ ಮಾತನ್ನು ಕೂಡ ಒಂದು ಬಾಳು ಬೆಳಗುಂದಿ ಅವರು ಹೇಳಿದ್ರು. ಸೊ ನಾನು ಯಾವಾಗಿನಿಂದ ಮದುವೆ ಆಗಿದ್ದೇನೋ ಕೂಡ ಆವಾಗಿನಿಂದ ನನಗೆ ಈ ರೀತಿಯಾಗಿ ಆಗ್ತಾ ಇದೆ. ಸೊ ಒಂದು ಬದುಕು ಜಟಕಾ ಬಂಡಿ ಆ ರೀತಿಯಾಗಿ ಆಗ್ಬಿಟ್ಟಿದೆ ನನ್ನ ಜೀವನ ಅನ್ನೋ ಮಾತನ್ನು ಕೂಡ ಬಾಳು ಬೆಳಗುಂದಿ ಅವರು ಹೇಳಿದ್ರು. ತುಂಬಾನೇ ಒಂದು ಕೋಪವನ್ನು ವ್ಯಕ್ತಪಡಿಸಿದ್ರು, ತುಂಬಾನೇ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸಿದ್ರು ಬಾಳು ಬೆಳಗುಂದಿ ಅವರು. ಹಾಗೆ ಒಂದು ಮಾಲಾಶ್ರೀ ಅವರು ಕೂಡ ಕಣ್ಣೀರನ್ನು ಹಾಕ್ತಾ, ಆಯಿತು ನನ್ನಿಂದನೇ ನಿಮ್ಮ ಜೀವನ ಹಾಳಾಗಿದೆ ಅನ್ನೋ ಮಾತನ್ನು ಕೂಡ ಅಂದರು. ಆಗ ಬಾಳು ಬೆಳಗುಂದಿ, ಇಲ್ಲ ನಿನ್ನಿಂದ ಅಲ್ಲ, ಸೊ ನನ್ನಿಂದ ನಿನ್ನ ಜೀವನ ಹಾಳಾಗಿದೆ, ನೀನು ತುಂಬ ಚೆನ್ನಾಗಿದೆ, ನನ್ನಿಂದ ನಿನಗೆ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಆಯಿತು ಇಲ್ಲಿಗೆ ಬಿಟ್ಬಿಡೋಣ ನಮ್ಮ ಜೀವನವನ್ನು ಅನ್ನೋ ಮಾತನ್ನು ಕೂಡ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳಿದ್ರಂತೆ. ಇದಾದ ನಂತರ ಇದನ್ನೆಲ್ಲ ನೋಡಿದ ಜಡ್ಜಸ್ಗಳು ತುಂಬ ಅಂದರೆ ತುಂಬಾ ಶಾಕ್ ಆಗಿದ್ದಾರೆ. ಯಾಕಪ್ಪ ಅಂತಂದರೆ ಇಷ್ಟು ದಿನ ತುಂಬ ಚೆನ್ನಾಗಿದ್ದಂಥ ಜೋಡಿ, ಯಾರಲ್ಲೂ ಕೂಡ ಒಂದಿಷ್ಟು ಕೂಡ ಒಂದು ಕೊಂಕು ಇರಲಾರ್ದೆ ಇವರಿಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ರು. ಸೊ ಇವ್ರ ನಡುವೆನೂ ಇಷ್ಟೊಂದೆಲ್ಲ ಇದೆಯಾ, ಸೊ ಇವ್ರ ನಡುವೆನೂ ಇಷ್ಟೊಂದು ಒಂದು ಜಗಳಗಳು ಇದೆಯಾ ಅನ್ನೋದು ಕೂಡ ಗೊತ್ತಾಯಿತು. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಕಾಮನ್ ಆಗಿ ಹೇಳಬೇಕಪ್ಪ ಅಂತಂದರೆ, ಎಷ್ಟೇ ಚೆನ್ನಾಗಿದ್ರು ಕೂಡ ಇವ್ರ ನಡುವೆ ಮನಸ್ತಾಪ ಜಗಳಗಳು ಒಂದು ಯಾವುದೇ ಜೋಡಿ ನಡುವೆ ಇದ್ದೇ ಇರ್ತವೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಯಿತು. ಇನ್ನು ಬಾಳು ಬೆಳಗುಂದಿ ಅವರಿಗೆ ಮಾಳ್ವಿಕಾ ಅವರು ಹೇಳಿದ್ರು, ಇಲ್ಲ ನೀನು ಸಿಟ್ಟು ಆಗಬೇಡ, ಸೊ ಹೆಂಡತಿ ಅಂದಮೇಲೆ ಸೊ ಒಂದಿಷ್ಟು ಸಿಟ್ಟು ಕೋಪ ಮನಸ್ತಾಪಗಳು ಗಂಡ ಹೆಂಡತಿ ಅಂದಮೇಲೆ ಇದ್ದೇ ಇರುತ್ತವೆ. ಸೊ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ಇನ್ನೂ ಸಣ್ಣ ಜೀವನ ನಿಮ್ಮದು, ಸೊ ಇನ್ನೂ ಬಾಳಿ ಬದುಕಬೇಕಾದವರು, ಒಂದು ಅವಳ ಇಷ್ಟ ಏನು ಕೇಳು, ಸೊ ಅವಳಿಗೆ ಕೆಲವೊಂದಿಷ್ಟು ದಿನಗಳ ಕಾಲ ನೀನು ಅವಳ ಜೊತೆಯಲ್ಲಿ ಇರಲೇಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಒಂದು ಹೆಣ್ಣಿಗೆ ಒಂದು 3 ದಿನಗಳ ಕಾಲ ಆದರೂ ಒಬ್ಬರು ಜೊತೆಯಲ್ಲಿ ಇರಲೇಬೇಕು. ಸೊ ಒಂದು ಗಂಡು ಒಂದು 3 ದಿನಗಳ ಕಾಲ ಆದರೂ ಅವ್ರ ಜೊತೆಯಲ್ಲೇ ಇರಲೇಬೇಕು. ಯಾಕಪ್ಪ ಅಂತಂದರೆ ಅವಳ ಕಷ್ಟದ ದಿನಗಳಲ್ಲೂ ಕೂಡ ಅವಳ ಜೊತೆ ಇರಲೇಬೇಕು. ಆವಾಗ ನೀನು ಅವಳ ಜೊತೆ ಇದ್ದರೆ ಅವಳಿಗೆ ಎಷ್ಟೋ ಸಾಥ್ ಕೊಟ್ಟಂತಾಗುತ್ತೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಮಾಳ್ವಿಕಾ ಅವರು ಹೇಳಿದರು. ಸೊ ತುಂಬ ಚೆನ್ನಾಗಿ ಒಂದು ಜೀವನವನ್ನು ಅವರಿಬ್ಬರಿಗೆ ಒಂದು ಜಡ್ಜಸ್ಗಳು ಕೂಡ ಅರ್ಥ ಮಾಡಿಸಿಕೊಟ್ರು. ಇಲ್ಲ ಇಬ್ಬರು ಜಗಳಾಡಬೇಡಿ, ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರು ಜೋಡಿ, ಒಂದು ಹೊಂದ್ಕೊಂಡು ಹೋಗಿ ಅನ್ನೋ ಮಾತನ್ನು ಕೂಡ ಜಡ್ಜಸ್ರವರು ಹೇಳಿದರು. ಸೊ ಈ ಒಂದು ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.